ಮೈಸೂರಿನಲ್ಲಿ ದಸರಾ ರಂಗು ಜೋರಾಗಿದೆ. ಮೈಸೂರಿನ ಪರಂಪರೆಯನ್ನ ತೋರಿಸುವ ದೃಷ್ಟಿಯಿಂದ ಮತ್ತೊಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಆ ಮೈಸೂರು ಪರಂಪರೆಯನ್ನು ಮರೆತಿದ್ದಾರೆ. ಒಂದು ಕಡೆ ಮೈಸೂರು ಮಹಾರಾಜರು, ಮೈಸೂರು ಪಾಕ್, ವೀಳ್ಯದ ಎಲೆ ಮತ್ತು ಮೈಸೂರು ಮಲ್ಲಿಗೆ ಸಾಕಷ್ಟು ಜನ ನೆನಪಿನಲ್ಲಿ ಇಟ್ಕೊಡ್ತಿಲ್ಲ. ಆ ಒಂದು ದೃಷ್ಟಿಯಿಂದ ಈಗ ದಸರಾದಲ್ಲಿ ಈಗ ಮಹಿಳೆಯರಿಂದ ವಾಕಥಾನ್ ಆರಂಭವಾಗಿದೆ. ನೋಡ್ತಿರ್ಬೋದು, ನಾನೀಗ ಕೋಟೆ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ. ಇಲ್ಲಿಂದ ಈಗ ವಾಕಥಾನ್ ಆರಂಭವಾಗುತ್ತೆ. ಸಾಕಷ್ಟು ಮಹಿಳೆಯರು ಹಳದಿ ಸೀರೆ ಉಟ್ಕೊಂಡು ಬಂದಿದ್ದಾರೆ. ಈ ಒಂದು ವಾಕಥಾನದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಮಹಾರಾಜರ ತಾಯಿ ಮತ್ತೊಂದು ಕಡೆ ರಥನ್ ಸಹ ನೋಡ್ಬೋದು. ಒಂದು ಕಡೆ ಆ ವೀಳ್ಯದೆಲೆ, ಮೈಸೂರು ಪಾಕು, ಮೈಸೂರು ಮಲ್ಲಿಗೆ ಅಂದರೆ ಇವು ಮೈಸೂರು ಪರಂಪರೆಯ ಒಂದು ಕಡೆ ತೋರಿಸುವ ಆ ಒಂದು ವಸ್ತು. ಯಾಕಂದರೆ ಮೈಸೂರು ಪಾಕನ್ನು ತುಂಬ ಇಷ್ಟಪಡ್ತಾರೆ. ವೀಳ್ಯದೆಲೆ ಮತ್ತು ಮೈಸೂರು ಮಲ್ಲಿಗೆ ಸಾಕಷ್ಟು ಜನ ಮರಿತಿದ್ದಾರೆ. ಮರೆಯಬಾರ್ದೆಂಬ ದೃಷ್ಟಿಯಿಂದ ಈಗ ರಥದಲ್ಲಿ ಈಗ ಮೈಸೂರು ಪಾಕ್ ಥರ ಇಟ್ಟಿದ್ದಾರೆ. ಮತ್ತೊಂದು ಕಡೆ ವೀಳ್ಯದೆಲೆ, ಮತ್ತೊಂದು ಕಡೆ ಮೈಸೂರು ಮಲ್ಲಿಗೆ ತಂದು ಇಟ್ಟಿದ್ದಾರೆ. ಅಂದರೆ ಮತ್ತು ಯಾರು ಮತ್ತು ನಂಜನಗೂಡು ರಸಬಾಳೆ ಯಾವುದು ಇಂಥ ವಸ್ತುಗಳನ್ನ ಮರಿಬೇಡು ನಾವು. ಯಾಕಂದರೆ ಮೈಸೂರು ಪರಂಪರೆಯ ದೃಷ್ಟಿಯಿಂದ ತೋರಿಸುವ ವಸ್ತುಗಳಿವು. ಸಾಕಷ್ಟು ಜನ ಮರಿತಾ ಇದ್ದಾರೆ. ಒಂದು ಕಡೆ ವೀಳ್ಯದೆಲೆ ಸಹ ಮರಿತಾ ಇದ್ದಾರೆ, ಮೈಸೂರು ಪಾಕ್, ಮೈಸೂರು ಮಲ್ಲಿಗೆ ಸಹ ಮರಿತಾ ಇದ್ದಾರೆ. ಆ ಒಂದು ದೃಷ್ಟಿಯಿಂದ ದಸರಾದಲ್ಲಿ ಇದೀಗ ಈ ಒಂದು ಥೀಮ್ನಲ್ಲಿ ಈಗ ವಾಕಥಾನ್ ಆರಂಭವಾಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ವಾಕಥಾನ್ ಆರಂಭವಾಗುತ್ತೆ. ಸಾಕಷ್ಟು ಮಹಿಳೆಯರು ಬಂದರೆ ಇಲ್ಲಿ ಅಧಿಕಾರಿಗಳಿದ್ರು, ಮಾತಾಡಿಸ್ತೀನಿ. ಸರ್, ಒಂದು ಒಳ್ಳೆ ಥೀಮು, ಸಾಕಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಮರಿತಿದ್ದಾರೆ, ಏನು ಹೇಳ್ತಾರಂತ? ಈಗ ಇದನ್ನು ಈ ಯುವ ಜನಾಂಗ ಇದನ್ನು ಮರಿಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಈಗೊಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ರಥದಲ್ಲಿ ಎಲ್ಲ ಮೈಸೂರು ಪರಂಪರೆ ಬಿಂಬಿಸುವಂಥ ಮಹಾರಾಜರು, ಮೈಸೂರು ವೀಳ್ಯದೆಲೆ, ಮೈಸೂರು ಮಲ್ಲಿಗೆ, ಮೈಸೂರು ಪಾಕನ್ನು ಬಿಂಬಿಸುವಂಥದ್ದಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಸಾಕಷ್ಟು ಜನ ಇದಕ್ಕೆ ಒಳ್ಳೆಯ ಒಂದು ರೆಸ್ಪಾನ್ಸನ್ನು ಮಾಡಿದ್ದಾರೆ ಮೈಸೂರು ಜನತೆ. ಹಾಗಾಗಿ ಮೈಸೂರು ಜನತೆ ಇದು ಈ ಯುವ ಜನಾಂಗ ಇದು ಜ್ಞಾಪಕ ಬರಲಿ, ಯುವ ಜನಾಂಗದಲ್ಲಿ ಇದು ಮನಸ್ಸಲ್ಲಿ ಇರಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಮಾಡಿದ್ದೀವಿ ಇವತ್ತು. ಇಲ್ಲಿ ಮಹಾರಾಜರ ತಾಯಿ ಇದರನ್ನು ಮಾತಾಡಿಸ್ತೀನಿ. ಅಮ್ಮ, ಈಗ ಮಹಾರಾಜರ ತಾಯಿ ಅಂತ ಈಗ ನೀವು ಸಹ ಕಂಗೊಳಿಸ್ತಿದ್ದೀರಾ. ಒಂದು ಕಡೆ ಏನು ಹೇಳ್ತೀರಂತ? ತುಂಬ ಖುಷಿ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಾನು ಮಹಾರಾಜನ ತಾಯಿಯಾಗಿ ಇದು ಮಾಡ್ತಾ ಇರೋದು, ಅಭಿನಯಿಸ್ತಾ ಇರೋದು ತುಂಬ ಖುಷಿ ಕೊಡ್ತಾ ಇದೆ ಸರ್. ದಸರಾ 4ನೇ ದಿನ ಇದು. 4ನೇ ದಿನ ನಾವು ಮೊದಲನೇ ದಿನದಿಂದನೂ ಕೂಡ ಬಂದಿದ್ದೀವಿ. ದಸರಾ ನೋಡಿದ್ದೀವಿ. ಎಲ್ಲ ಥರನೂ ತುಂಬ ಡೈಲಿ ಒಂದೊಂದು ಥರ ವೇಷಭೂಷಣಗಳು ಹಾಕ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಕಾನ್ಸೆಪ್ಟ್ ತುಂಬ ಖುಷಿ ಕೊಡ್ತಾ ಇದೆ ಸರ್. ಮರಿತಾ ಇದ್ದಾರೆ. ಇದೊಂದು ಹೊಸ ಕಲ್ಪನೆ. ಇದು ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ. ಹೌದು. ಹಿಂದೆ ಈಗ ಎಲ್ಲೂ ಕೂಡ ರಾಜನದ್ದು ಆಕ್ಟ್ ಮಾಡ್ತಾ ಯಾವುದನ್ನು ಪ್ರತಿಯೊಂದು ಕಡೆನೂ ಎಲ್ಲೂ ತೋರಿಸ್ತಾ ಇಲ್ಲ. ಆದರೆ ಈ ಕಾನ್ಸೆಪ್ಟಿಂದ ನಮಗೆ ಹೇಳಿರೋದು ತುಂಬ ಸಂತೋಷ ಆಗ್ತಾ ಇದೆ. ಮಹಾರಾಜರ ಮಾತಾಡಿಸ್ತೀನಿ, ಏನು ಹೇಳ್ತೀರಾ? ದಸರಾ ಆರಂಭವಾಗದೆ, ಈಗ ಮಹಿಳೆಯರಿಂದ ವಾಕಥಾನ್ ಆರಂಭವಾಗ್ತದೆ. ತುಂಬ ಚೆನ್ನಾಗಿದೆ ಎಲ್ಲ. ಈ ಕಾನ್ಸೆಪ್ಟು ನಾನು ಈ ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ಈಗ 9th ಸ್ಟ್ಯಾಂಡರ್ಡಲ್ಲಿ ಓದ್ತಿರೋದು. ಅದಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಖುಷಿಯಾಗಿದೆ. ದಸರಾ ನಡೀತಿದೆ, ಹೇಗನ್ಸುತ್ತೆ ದಸರಾ? ತುಂಬ ಚೆನ್ನಾಗಿದೆ. ಲೈಟಿಂಗ್ಸ್ ಎಲ್ಲ ತುಂಬ ಸೂಪರ್ ಆಗಿದೆ. ನೀವು ಸಹ ಮಹಾರಾಜರಂತ ಕಾಣ್ತಾ ಇದ್ದೀರಾ, ಹಾಗೆ ಹೇಗನ್ಸುತ್ತೆ? ಚೆನ್ನಾಗಿ ಅನಿಸುತ್ತೆ. ಥ್ಯಾಂಕ್ ಯು. ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ ಈ ಒಂದು ವಾಕಥಾನಲ್ಲಿ ಭಾಗಿಯಾಗಿದ್ದಾರೆ. ಮಹಾರಾಜರು ಸಹ ಅವರ ವೇಷದಲ್ಲಿ ಈಗ ಅಂದರೆ ಯಾವುದು ಮೈಸೂರನ್ನು ಮೈಸೂರು ವಿಶೇಷತೆಗಳನ್ನು ಮರೆಯಬಾರದು, ಮೈಸೂರು ಪರಂಪರೆಯನ್ನು ಮರೆಯಬಾರದು. ಮತ್ತೊಂದು ಕಡೆ ನೋಡ್ತಿರ್ಬೋದು, ಡೊಳ್ಳು ಕುಣಿತ, ವೀರಗಾಸೆ ಎಲ್ಲವನ್ನ ಈಗ ವಾಕಥಾನ್ ಮುಖಾಂತರ ಒಂದು ಮೈಸೂರು ಪರಂಪರೆಯನ್ನು ಸಾರೋ ದೃಷ್ಟಿಯಿಂದ ಈಗ ಮುಂದಾಗಿದ್ದಾರೆ. ಸಾಕಷ್ಟು ಮಹಿಳೆಯರು ಈ ಒಂದು ವಾಕಥಾನಲ್ಲಿ ಬಂದಿದ್ದಾರೆ. ಇಲ್ಲಿ ಮಹಿಳೆಯರಿದ್ದರನ್ನು ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ, ವಾಕಥಾನದಲ್ಲಿ ಬಂದಿದ್ದೀರಾ, ಏನು ಹೇಳ್ತೀರಂತ? ಸರ್, ಏನಿಲ್ಲ, ಇದು ಈ ವರ್ಷದಿಂದ ಮಾಡ್ತಾರಂತ ಹೊಸ ಪ್ರಯತ್ನ. ಸೊ ಮೈಸೂರಿನ ಪರಂಪರೆ ಬಿಂಬಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಮೈಸೂರಿಗೆ ಏನು GI ಟ್ಯಾಗ್ ಇರುವಂತಹ ಏನು ವಸ್ತುಗಳು ಇದೆ, ವೀಳ್ಯದೆಲೆ ಆಗಿರಬಹುದು ಅಥವಾ ನಂಜನಗೂಡು ರಸಬಾಳೆ ಆಗಿರ್ಬೋದು, ಮೈಸೂರು ಪಾಕು. ಸೊ ನಾವೆಲ್ಲರೂ ಮಹಿಳೆಯರು ಸಹ ಮೈಸೂರು ಸಿಲ್ಕ್ ಸ್ಯಾರಿಯನ್ನು ಉಟ್ಟು ಮೈಸೂರು ಮಲ್ಲಿಗೆಯನ್ನು ಮುಡ್ಕೊಂಡು ಒಂದು ಜಾಥಾ ಹೊರಟಿದ್ದೀವಿ. ಸೊ ಇದು ಸಕ್ಸಸ್ ಆಗುತ್ತೆ ಅಂತ ಭಾವಿಸಿದ್ದೀವಿ. ಮತ್ತು ಎಲ್ಲ ಪಬ್ಲಿಕ್ಕು ಅಷ್ಟೇ ತುಂಬ ಗ್ಯಾದರ್ ಆಗ್ತಾ ಇದ್ದಾರೆ. ಇಲ್ಲ, ಮೇಡಮ್ ಹೇಳಿದ್ರಲ್ಲ, ಅದೇ ಇದು ಮೇಡಮ್ ಹೇಳ್ದಂಗೆ ಇದೊಂದು ಹೊಸ ಪ್ರಯತ್ನ. ನಮ್ಮ ಮೈಸೂರಿಗೆ ಏನು ಫೇಮಸ್ ಇದೆಯಲ್ಲ, ಮೈಸೂರು ಪಾಕ್ ಇರ್ಬೋದು, ಮೈಸೂರು ಮಲ್ಲಿಗೆ, ಮೈಸೂರು ವೀಳ್ಯದೆಲೆ, ಅದನ್ನೆಲ್ಲ ಬಿಂಬಿಸಿ ಅದನ್ನು ಇನ್ನೂ ಫೇಮಸ್ ಮಾಡೋ ಅಂಥ ಒಂದು ಜಾಥಾ ಇದು. ಹಂಗಾಗಿ ಎಲ್ಲ ಪಬ್ಲಿಕ್ಕು ಕೂಡ ಸೇರಿದ್ದಾರೆ, ಚೆನ್ನಾಗಾಗತ್ತೆ. ಮೈಸೂರು ಸ್ಯಾರಿ ಉಟ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಮಲ್ಲಿಗೆ ಹೌದು, ಮೈಸೂರು ಸಿಲ್ಕು ಅನ್ನೋದು ಒಂಥರ ನಮ್ಮ ಕರ್ನಾಟಕದ ಹೆಮ್ಮೆ. ಅದು ಕರ್ನಾಟಕದ ಹೆಮ್ಮೆ. ಯಾವ ಮೂಲೆಗೋದ್ರೂ ಮೈಸೂರು ಸಿಲ್ಕ್ ಸೀರೆ ಅಂತ ಹೇಳಿದ್ರೆ ಅಷ್ಟು ಇಷ್ಟಪಡ್ತಾರೆ. ಯಾವುದೇ ಮೂಲೆಯಿಂದ ಬಂದು ತಗೊಳ್ತಾರೆ, ದೇಶದ ಎಲ್ಲ ಮೂಲೆಗಳಿಂದ ಬಂದು ತಗೊಳ್ತಾರೆ ಇದನ್ನ ಮೈಸೂರು ಸಿಲ್ಕ್ ಸೀರೆ. ಹಂಗಾಗಿ ಇದನ್ನು ಒಂದು ಇನ್ನೂ ಟ್ರೆಂಡ್ ಆಗುತ್ತೆ. ಇದು ಸಾಕಷ್ಟು ಜನ ಈಗ ಈ ಮಲ್ಲಿಗೆ ಆಯಿತು, ಮೈಸೂರು ಪಾಕ್ ಆಯಿತು, ಮೈಸೂರು ವೀಳ್ಯದೆಲೆ ಆಯಿತು, ಜನ ಮರ್ತಿದ್ದೀರಾ ಅಂತ ಏನಾದರೂ? ಅದನ್ನೇ ಸರ್, ಇದು ಒಂದು ಪ್ರಯತ್ನ ಅವರಿಗೆ ಮತ್ತೆ ನಮ್ಮ ಏನು ಮೈಸೂರು ಹಿನ್ನೆಲೆಯನ್ನು ಅವ್ರಿಗೆ ಮತ್ತೆ ಜ್ಞಾಪಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್.
ನೋಡ್ತಿರ್ಬೋದು ಈ ಒಂದು ಅಂದರೆ ಮಹಿಳೆಯರು ಈ ವಾಕಥಾನಲ್ಲಿ ಭಾಗಿಯಾಗಿದ್ದಾರೆ. ಅವರು ಮಾತಾಗಿತ್ತು ಆ ಮೈಸೂರು ಪರಂಪರೆಯನ್ನ ದೃಷ್ಟಿಯಿಂದ ಸಾರೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ಇದು ನಮ್ಮ ಮೈಸೂರು ಅಂತ ಒಂದು ಕಡೆ ಆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿಜಿತ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಲ್ಲಿ ದಸರಾ ರಂಗು ಜೋರಾಗಿದೆ. ಮೈಸೂರಿನ ಪರಂಪರೆಯನ್ನ ತೋರಿಸುವ ದೃಷ್ಟಿಯಿಂದ ಮತ್ತೊಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಆ ಮೈಸೂರು ಪರಂಪರೆಯನ್ನು ಮರ್ತಿದ್ದಾರೆ. ಒಂದು ಕಡೆ ಮೈಸೂರು ಮಹಾರಾಜರು, ಮೈಸೂರು ಪಾಕ್, ವೀಳ್ಯದ ಎಲೆ ಮತ್ತು ಮೈಸೂರು ಮಲ್ಲಿಗೆ ಸಾಕಷ್ಟು ಜನ ನೆನಪಿನಲ್ಲಿ ಇಟ್ಕೊಳ್ತಿಲ್ಲ. ಆ ಒಂದು ದೃಷ್ಟಿಯಿಂದ ಈಗ ದಸರಾದಲ್ಲಿ ಈಗ ಮಹಿಳೆಯರಿಂದ ವಾಕಥಾನ್ ಆರಂಭವಾಗಿದೆ. ನೋಡ್ತಿರ್ಬೋದು, ನಾನೀಗ ಕೋಟೆ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ. ಇಲ್ಲಿಂದ ಈಗ ವಾಕಥಾನ್ ಆರಂಭವಾಗುತ್ತೆ. ಸಾಕಷ್ಟು ಮಹಿಳೆಯರು ಹಳದಿ ಸೀರೆ ಉಟ್ಕೊಂಡು ಬಂದಿದ್ದಾರೆ. ಈ ಒಂದು ವಾಕಥಾನದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಮಹಾರಾಜರ ತಾಯಿ ಮತ್ತೊಂದು ಕಡೆ ರಥನ್ ಸಹ ನೋಡ್ಬೋದು. ಒಂದು ಕಡೆ ಆ ವೀಳ್ಯದೆಲೆ, ಮೈಸೂರು ಪಾಕು, ಮೈಸೂರು ಮಲ್ಲಿಗೆ ಅಂದರೆ ಇವು ಮೈಸೂರು ಪರಂಪರೆಯ ಒಂದು ಕಡೆ ತೋರಿಸುವ ಆ ಒಂದು ವಸ್ತು. ಯಾಕಂದರೆ ಮೈಸೂರು ಪಾಕನ್ನು ತುಂಬ ಇಷ್ಟಪಡ್ತಾರೆ. ವೀಳ್ಯದೆಲೆ ಮತ್ತು ಮೈಸೂರು ಮಲ್ಲಿಗೆ ಸಾಕಷ್ಟು ಜನ ಮರ್ತಿದ್ದಾರೆ. ಮರೆಯಬಾರ್ದೆಂಬ ದೃಷ್ಟಿಯಿಂದ ಈಗ ರಥದಲ್ಲಿ ಈಗ ಮೈಸೂರು ಪಾಕ್ ಥರ ಇಟ್ಟಿದ್ದಾರೆ. ಮತ್ತೊಂದು ಕಡೆ ವೀಳ್ಯದೆಲೆ, ಮತ್ತೊಂದು ಕಡೆ ಮೈಸೂರು ಮಲ್ಲಿಗೆ ತಂದು ಇಟ್ಟಿದ್ದಾರೆ. ಅಂದರೆ ಮತ್ತು ಯಾರು ಮತ್ತು ನಂಜನಗೂಡು ರಸಬಾಳೆ ಯಾವುದು ಇಂಥ ವಸ್ತುಗಳನ್ನ ಮರಿಬೇಡು ನಾವು. ಯಾಕಂದರೆ ಮೈಸೂರು ಪರಂಪರೆಯ ದೃಷ್ಟಿಯಿಂದ ತೋರಿಸುವ ವಸ್ತುಗಳಿವು. ಸಾಕಷ್ಟು ಜನ ಮರಿತಾ ಇದ್ದಾರೆ. ಒಂದು ಕಡೆ ವೀಳ್ಯದೆಲೆ ಸಹ ಮರಿತಾ ಇದ್ದಾರೆ. ಮೈಸೂರು ಪಾಕ್, ಮೈಸೂರು ಮಲ್ಲಿಗೆ ಸಹ ಮರಿತಾ ಇದ್ದಾರೆ. ಆ ಒಂದು ದೃಷ್ಟಿಯಿಂದ ದಸರಾದಲ್ಲಿ ಇದೀಗ ಈ ಒಂದು ಥೀಮ್ನಲ್ಲಿ ಈಗ ವಾಕಥಾನ್ ಆರಂಭವಾಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ವಾಕಥಾನ್ ಆರಂಭವಾಗುತ್ತೆ. ಸಾಕಷ್ಟು ಮಹಿಳೆಯರು ಬಂದರೆ ಇಲ್ಲಿ ಅಧಿಕಾರಿಗಳಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಒಂದು ಒಳ್ಳೆ ಥೀಮು. ಸಾಕಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಮರಿತಿದ್ದಾರೆ, ಏನು ಹೇಳಿದ್ರಂತ? ಈಗ ಇದನ್ನು ಈ ಯುವ ಜನಾಂಗ ಇದನ್ನು ಮರಿಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಈಗೊಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ರಥದಲ್ಲಿ ಎಲ್ಲ ಮೈಸೂರು ಪರಂಪರೆ ಬಿಂಬಿಸುವಂಥ ಮಹಾರಾಜರು, ಮೈಸೂರು ವೀಳ್ಯದೆಲೆ, ಮೈಸೂರು ಮಲ್ಲಿಗೆ, ಮೈಸೂರು ಪಾಕನ್ನು ಬಿಂಬಿಸುವಂಥದ್ದಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಸಾಕಷ್ಟು ಜನ ಇದಕ್ಕೆ ಒಳ್ಳೆಯ ಒಂದು ರೆಸ್ಪಾನ್ಸನ್ನು ಮಾಡಿದ್ದಾರೆ ಮೈಸೂರು ಜನತೆ. ಹಾಗಾಗಿ ಮೈಸೂರು ಜನತೆ ಇದು ಈ ಯುವ ಜನಾಂಗ ಇದು ಜ್ಞಾಪಕ ಬರಲಿ, ಯುವ ಜನಾಂಗದಲ್ಲಿ ಇದು ಮನಸ್ಸಲ್ಲಿ ಇರಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಮಾಡಿದ್ದೀವಿ ಇವತ್ತು. ಇಲ್ಲಿ ಮಹಾರಾಜರ ತಾಯಿ ಇದರನ್ನು ಮಾತಾಡಿಸ್ತೀನಿ. ಅಮ್ಮ, ಈಗ ಮಹಾರಾಜರ ತಾಯಿ ಅಂತ ಈಗ ನೀವು ಸಹ ಕಂಗೊಳಿಸ್ತಿದ್ದೀರಾ. ಒಂದು ಕಡೆ ಏನು ಹೇಳ್ತೀರಂತ? ತುಂಬ ಖುಷಿ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಾನು ಮಹಾರಾಜನ ತಾಯಿಯಾಗಿ ಇದು ಮಾಡ್ತಾ ಇರೋದು, ಅಭಿನಯಿಸ್ತಾ ಇರೋದು ತುಂಬ ಖುಷಿ ಕೊಡ್ತಾ ಇದೆ ಸರ್. ದಸರಾ 4ನೇ ದಿನ ಇದು. 4ನೇ ದಿನ ನಾವು ಮೊದಲನೇ ದಿನದಿಂದನೂ ಕೂಡ ಬಂದಿದ್ದೀವಿ. ದಸರಾ ನೋಡಿದ್ದೀವಿ. ಎಲ್ಲ ಥರನೂ ತುಂಬ ಡೈಲಿ ಒಂದೊಂದು ಥರ ವೇಷಭೂಷಣಗಳು ಹಾಕ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಕಾನ್ಸೆಪ್ಟ್ ತುಂಬ ಖುಷಿ ಕೊಡ್ತಾ ಇದೆ ಸರ್. ಎಲ್ಲ ಮರಿತಾ ಇದ್ದಾರೆ. ಇದೊಂದು ಹೊಸ ಕಲ್ಪನೆ. ಇದು ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ. ಹೌದು. ಹಿಂದೆ ಈಗ ಎಲ್ಲೂ ಕೂಡ ರಾಜನದ್ದು ಆಕ್ಟ್ ಮಾಡ್ತಾ ಯಾವುದನ್ನು ಪ್ರತಿಯೊಂದು ಕಡೆನೂ ಎಲ್ಲೂ ತೋರಿಸ್ತಾ ಇಲ್ಲ. ಆದರೆ ಈ ಕಾನ್ಸೆಪ್ಟಿಂದ ನಮಗೆ ಹೇಳಿರೋದು ತುಂಬ ಸಂತೋಷ ಆಗ್ತಾ ಇದೆ. ಮಹಾರಾಜರ ಮಾತಾಡಿಸ್ತೀನಿ. ಏನು ಹೇಳ್ತೀರಾ? ದಸರಾ ಆರಂಭವಾಗದೆ, ಈಗ ಮಹಿಳೆಯರಿಂದ ವಾಕಥಾನ್ ಆರಂಭವಾಗ್ತದೆ. ತುಂಬ ಚೆನ್ನಾಗಿದೆ ಎಲ್ಲ. ಈ ಕಾನ್ಸೆಪ್ಟು ನಾನು ಈ ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ಈಗ 9th ಸ್ಟ್ಯಾಂಡರ್ಡಲ್ಲಿ ಓದ್ತಿರೋದು. ಅದಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದೇ ಖುಷಿಯಾಗಿದೆ. ದಸರಾ ನಡೀತಿದೆ, ಹೇಗನ್ಸುತ್ತೆ ದಸರಾ? ತುಂಬ ಚೆನ್ನಾಗಿದೆ. ಲೈಟಿಂಗ್ಸ್ ಎಲ್ಲ ತುಂಬ ಸೂಪರ್ ಆಗಿದೆ. ನೀವು ಸಹ ಮಹಾರಾಜರಂತ ಕಾಣ್ತಾ ಇದ್ದೀರಾ, ಹಾಗೆ ಹೇಗನ್ಸುತ್ತೆ? ಚೆನ್ನಾಗಿ ಅನಿಸುತ್ತೆ. ಥ್ಯಾಂಕ್ ಯು. ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ ಈ ಒಂದು ವಾಕಥಾನಲ್ಲಿ ಭಾಗಿಯಾಗಿದ್ದಾರೆ. ಮಹಾರಾಜರು ಸಹ ಅವರ ವೇಷದಲ್ಲಿ ಈಗ ಅಂದರೆ ಯಾವುದು ಮೈಸೂರನ್ನು ಮೈಸೂರು ವಿಶೇಷತೆಗಳನ್ನು ಮರೆಯಬಾರದು, ಮೈಸೂರು ಪರಂಪರೆಯನ್ನು ಮರೆಯಬಾರದು. ಮತ್ತೊಂದು ಕಡೆ ನೋಡ್ತಿರ್ಬೋದು, ಡೊಳ್ಳು ಕುಣಿತ, ವೀರಗಾಸೆ ಎಲ್ಲವನ್ನ ಈಗ ವಾಕಥಾನ್ ಮುಖಾಂತರ ಒಂದು ಮೈಸೂರು ಪರಂಪರೆಯನ್ನು ಸಾರೋ ದೃಷ್ಟಿಯಿಂದ ಈಗ ಮುಂದಾಗಿದ್ದಾರೆ. ಸಾಕಷ್ಟು ಮಹಿಳೆಯರು ಈ ಒಂದು ವಾಕಥಾನಲ್ಲಿ ಬಂದಿದ್ದಾರೆ. ಇಲ್ಲಿ ಮಹಿಳೆಯರಿದ್ದಾರೆ, ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ, ವಾಕಥಾನದಲ್ಲಿ ಬಂದಿದ್ದೀರಾ, ಏನು ಹೇಳ್ತೀರಂತ? ಸರ್, ಏನಿಲ್ಲ, ಇದು ಈ ವರ್ಷದಿಂದ ಮಾಡ್ತಾರಂತ ಹೊಸ ಪ್ರಯತ್ನ. ಸೊ ಮೈಸೂರಿನ ಪರಂಪರೆ ಬಿಂಬಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಮೈಸೂರಿಗೆ ಏನು GI ಟ್ಯಾಗ್ ಇರುವಂತಹ ಏನು ವಸ್ತುಗಳು ಇದೆ, ವೀಳ್ಯದೆಲೆ ಆಗಿರಬಹುದು ಅಥವಾ ನಂಜನಗೂಡು ರಸಬಾಳೆ ಆಗಿರ್ಬೋದು, ಮೈಸೂರು ಪಾಕು. ಸೊ ನಾವೆಲ್ಲರೂ ಮಹಿಳೆಯರು ಸಹ ಮೈಸೂರು ಸಿಲ್ಕ್ ಸ್ಯಾರಿನ ಉಟ್ಟು ಮೈಸೂರು ಮಲ್ಲಿಗೆಯನ್ನು ಮುಡ್ಕೊಂಡು ಒಂದು ಜಾಥಾ ಹೊರಟಿದ್ದೀವಿ. ಸೊ ಇದು ಸಕ್ಸಸ್ ಆಗುತ್ತೆ ಅಂತ ಭಾವಿಸಿದ್ದೀವಿ. ಮತ್ತು ಎಲ್ಲ ಪಬ್ಲಿಕ್ಕು ಅಷ್ಟೇ ತುಂಬ ಗ್ಯಾದರ್ ಆಗ್ತಾ ಇದ್ದಾರೆ. ಇಲ್ಲ, ಮೇಡಮ್ ಹೇಳಿದ್ರಲ್ಲ, ಅದೇ ಇದು ಮೇಡಮ್ ಹೇಳ್ದಂಗೆ ಇದೊಂದು ಹೊಸ ಪ್ರಯತ್ನ. ನಮ್ಮ ಮೈಸೂರಿಗೆ ಏನು ಫೇಮಸ್ ಇದೆಯಲ್ಲ, ಮೈಸೂರು ಪಾಕ್ ಇರ್ಬೋದು, ಮೈಸೂರು ಮಲ್ಲಿಗೆ, ಮೈಸೂರು ವೀಳ್ಯದೆಲೆ, ಅದನ್ನೆಲ್ಲ ಬಿಂಬಿಸಿ ಅದನ್ನು ಇನ್ನೂ ಫೇಮಸ್ ಮಾಡೋ ಅಂಥ ಒಂದು ಜಾಥಾ ಇದು. ಹಂಗಾಗಿ ಎಲ್ಲ ಪಬ್ಲಿಕ್ಕು ಕೂಡ ಸೇರಿದ್ದಾರೆ, ಚೆನ್ನಾಗಾಗತ್ತೆ. ಮೈಸೂರು ಸ್ಯಾರಿ ಉಟ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಮಲ್ಲಿಗೆ ಹೌದು, ಮೈಸೂರು ಸಿಲ್ಕ್ ಅನ್ನೋದು ಒಂಥರ ನಮ್ಮ ಕರ್ನಾಟಕದ ಹೆಮ್ಮೆ ಅದು ಕರ್ನಾಟಕದ ಹೆಮ್ಮೆ. ಯಾವ ಮೂಲೆಗೆ ಹೋದ್ರೂ ಮೈಸೂರು ಸಿಲ್ಕ್ ಸೀರೆ ಅಂತ ಹೇಳಿದ್ರೆ ಅಷ್ಟು ಇಷ್ಟಪಡ್ತಾರೆ. ಯಾವುದೇ ಮೂಲೆಯಿಂದ ಬಂದು ತಗೊಳ್ತಾರೆ, ದೇಶದ ಎಲ್ಲ ಮೂಲೆಗಳಿಂದ ಬಂದು ತಗೊಳ್ತಾರೆ ಇದನ್ನು, ಮೈಸೂರು ಸಿಲ್ಕ್ ಸೀರೆ. ಹಂಗಾಗಿ ಇದನ್ನು ಒಂದು ಇನ್ನೂ ಟ್ರೆಂಡ್ ಆಗುತ್ತೆ ಇದು. ಸಾಕಷ್ಟು ಜನ ಈಗ ಈ ಮಲ್ಲಿಗೆ ಆಯಿತು, ಮೈಸೂರು ಪಾಕ್ ಆಯಿತು, ಮೈಸೂರು ವೀಳ್ಯದೆಲೆ ಆಯಿತು, ಜನ ಮರ್ತಿದ್ದೀರಾ ಅಂತ ಏನಾದರೂ?
ಅದನ್ನೇ ಸರ್, ಇದು ಒಂದು ಪ್ರಯತ್ನ ಅವರಿಗೆ ಮತ್ತೆ ನಮ್ಮ ಏನು ಮೈಸೂರು ಹಿನ್ನೆಲೆಯನ್ನ ಅವ್ರಿಗೆ ಮತ್ತೆ ಜ್ಞಾಪಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ನೋಡ್ತಿರ್ಬೋದು ಈ ಒಂದು ಅಂದರೆ ಮಹಿಳೆಯರು ಈ ವಾಕಥಾನಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಮಾತಾಗಿತ್ತು ಆ ಮೈಸೂರು ಪರಂಪರೆಯನ್ನ ದೃಷ್ಟಿಯಿಂದ ಸಾರೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ಇದು ನಮ್ಮ ಮೈಸೂರು ಅಂತ ಒಂದು ಕಡೆ ಆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು.